ಗುರುಭ್ಯೋ ನಮಃ ಹರಿ ಓಂ. ನನ್ನ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಈ ಸಂವತ್ಸರದಲ್ಲಿ ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲವನ್ನು ಭಗವಂತ ಅಪೇಕ್ಷೆ ಮಾಡಿಕೊಡ್ತಾನೆ, ಗೊತ್ತಿಲ್ಲದೋ ಯಾವ ರೀತಿಯ ಸಮಸ್ಯೆಗಳಿಗೆ ಕನ್ಯಾ ರಾಶಿಯವರು ಸಿಗಾಕೊಂಡ್ಬಿಡ್ತಾರೆ ಅಂಥೇಳಿ ತಿಳಿಸ್ಕೊಡ್ತೇನೆ. ಈ ವರ್ಷ ಕನ್ಯಾ ರಾಶಿಯವರಿಗೆ ಶುಭದ ವರ್ಷ ಅಂತ, ಅಂದರೆ ಎಲ್ಲ ರೀತಿಯ ವಿಚಾರದಲ್ಲಿ ಈ ವರ್ಷ ಲಾಭದಾಯಕ ವರ್ಷವಾಗಿರುತ್ತೆ. ಉತ್ತಮವಾಗಿ ಮನೆಯನ್ನಾಗಿರ್ಬೋದು, ಲಕ್ಷ್ಮಿಯನ್ನಾಗಿರ್ಬೋದು, ಪ್ರಮುಖ ಒಂದಷ್ಟು ವಿಚಾರದಲ್ಲಿ ಲಾಭವನ್ನು ಪಡೆಯತಕ್ಕಂಥದ್ದು. ಗೊತ್ತಿಲ್ಲದೋ ಅವರ ಕೈಯಾರ ಈ ಸಮಸ್ಯೆಗಳನ್ನೆಲ್ಲ ಮಾಡಿಕೊಂಡ್ರೆ ಇಡೀ ವರ್ಷ ಮನಸ್ಸನ್ನು ಗೊಂದಲದ ಗೂಡಾಗಿ ಮಾಡ್ಕೊಂಡ್ಬಿಡ್ತಾರೆ ಅಂತೇಳಿ. ಕನ್ಯಾ ರಾಶಿಯವರಿಗೆ ಈ ವರ್ಷ ಗೃಹ ನಿರ್ಮಾಣದ ಕನಸೇನಾದ್ರು ಹೊತ್ಕೊಂಡಿದ್ರೆ, ಅಥವಾ ಒಂದು ಸುಂದರವಾದ ಮನೆಯನ್ನು ಕಟ್ಕೊಳ್ಬೇಕು, ಅಥವಾ ಭೂಮಿ ವಿಚಾರದಲ್ಲಿ ಅಂದರೆ ಒಂದು ಸೈಟನ್ನು ನಾನು ಪರ್ಚೇಸ್ ಮಾಡಬೇಕು ಅಂದರೆ ಶುಭದ ವರ್ಷ ಅಂಥೇಳಿ. ಗೊತ್ತಿಲ್ಲದೋ ಆ ವಿಚಾರಕ್ಕೆ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಪಟ್ಟರೆ ಈ ವರ್ಷ ಖಂಡಿತವಾಗಿ ಒಂದು ಸುಂದರವಾದ ಮನೆಯನ್ನು ನಿಮ್ಮದಾಗಿಸ್ಕೊಳ್ತೀರಾ, ಕನಸಿನ ಮನೆ ನಿಮ್ಮದಾಗಿಸ್ಕೊಳ್ತೀರಾ. ಅದೇ ರೀತಿ ಭೂಮಿ ವಿಚಾರದಲ್ಲಿ ಲಾಭಗಳಿದೆ. ಯಾರು ಕನ್ಯಾ ರಾಶಿಯವರು ಈ ವರ್ಷ ಒಳ್ಳೆಯ ನನ್ನ ಸೈಟನ್ನು ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಭೂಮಿ ವಿಚಾರಕ್ಕೆ ಒಂದು ಸ್ವಲ್ಪ ಅಮೌಂಟ್ ಇದೆಯಪ್ಪ ಇನ್ವೆಸ್ಟ್ ಮಾಡೋಣ, ಮುಂದಿನ ದಿನಗಳಲ್ಲಿ ನನಗೆ ಲಾಭ ಕೊಡ್ಬೋದು ಅಂತ ಅನ್ನಿಸ್ತಿದ್ರೆ, ಅಥವಾ ಒಂದು ಚೆನ್ನಾಗಿರೋ ಕಡೆ ಒಂದು ಕೃಷಿಗೆ ಸಂಬಂಧಪಟ್ಟಿದ ಒಂದು ಲ್ಯಾಂಡ್ ಇದೆ ಪರ್ಚೇಸ್ ಮಾಡ್ಬೋದಾ, ಅಥವಾ ಒಂದು ಕಡೆ ಲ್ಯಾಂಡ್ ಇದೆ ಕಮ್ಮಿಗೆ ಸಿಗ್ತಾ ಇದೆ ಪರ್ಚೇಸ್ ಮಾಡಿ ಒಂದು 6 ತಿಂಗಳು ವರ್ಷ ಇಟ್ಟು ನಾನು ಬೇರೆಯವ್ರಿಗೆ ಮಾರ್ಬೋದಾ, ನನಗೆ ಲಾಭದಾಯಕವಾಗಿದೆಯಾ ಅಂತ ಏನೋ ಕನ್ಫ್ಯೂಸ್ ಸ್ಟೇಜಲ್ಲಿ ಏನಾರ ಕನ್ಯಾ ರಾಶಿಯವರಿದ್ದರೆ ನಿಮ್ಮ ಅಷ್ಟೂ ಗೊಂದಲವನ್ನು ಒಂದು ಸೈಡಿಗೆ ಇಟ್ಬಿಡಿ. ಈ ವರ್ಷ ಭೂಮಿ ವಿಚಾರದಲ್ಲಿ ಲಾಭ ಯಥೇಚ್ಛವಾಗಿ ಆಗುತ್ತೆ ನಿಮಗೆ. ಇನ್ನೊಂದು, ಯಾರು ಸ್ವಲ್ಪ ಸ್ವಂತ ಮನೆ ಇಲ್ಲದೆ ನಾನು ಬಾಡಿಗೆ ಮನೇಲಿದ್ದೀನಿ, ಒಂದು ಭೋಗ್ಯದ ಮನೇಲಿದ್ದೀನಿ, ಸ್ವಂತ ಮನೆ ಮಾಡ್ಕೊಳ್ಬೇಕು, ಅದು ಚಿಕ್ಕದೋ ದೊಡ್ಡದೋ, ನನ್ನ ಸ್ವಂತ ಮನೇಲಿ ನಾನು ಇರಬೇಕು ಅಂತ ತುಂಬ ವರ್ಷದಿಂದ ಆ ವಿಚಾರಕ್ಕೆ ಕಷ್ಟಪಟ್ಟು ತಮ್ಮ ಜೀವನವನ್ನೇ ಸೋಯಿಸ್ಕೊಂಡು ದುಡಿತಾ ಇದ್ದೀರಾ, ಆದರೂ ಮನೆ ತೊಗೊಳಕ್ಕಾಗ್ತಾ ಇಲ್ಲ. ಇನ್ನು ಕೆಲವರಿಗೆ ನಂತರ ಅಮೌಂಟ್ ಇದೆ, ಸಮಯ ಇದೆ, ನಾನು ಅಂದ್ಕೊಂಡಿರೋ ಸ್ಥಳದಲ್ಲಿ ಅಂದರೆ ಅಂದ್ಕೊಂಡಿರೋ ಏರಿಯಾಗಳಲ್ಲಿ ಅಂದ್ಕೊಂಡಿರೋ ಥರ ಮನೆ ನಂಗೆ ಸಿಗ್ತಾ ಇಲ್ಲ, ಅಥವಾ ನಂತರ ಒಳ್ಳೆ ಚೆನ್ನಾಗಿರೋ ಜಾಗ ಇದೆ ಅಲ್ಲಿ ಮನೆ ಕಟ್ಟೋಕ್ಕೆ ಆಗ್ತಾ ಇಲ್ಲ, ಗುದ್ಲಿ ಪೂಜೆನೂ ಮುಗಿದೋಗಿದೆ, ಮನೆ ಕಟ್ಟೋಕ್ಕಾಗ್ತಾ ಇಲ್ಲ, ನನ್ನ ಮನೆ ಇನ್ನೇನು ಫಿನಿಷಿಂಗ್ ಹಂತದಲ್ಲಿ ಬಂದು 1 ರಿಂದ 2 ವರ್ಷ ಆಗೋಗಿದೆ ನಿಂತು ಮನೆ ಕಟ್ಟೋಕ್ಕಾಗ್ತಾ ಇಲ್ಲ, ಅಂದರೆ ಫಿನಿಷಿಂಗ್ ಮುಗಿಸ್ಕೊಳಕ್ಕಾಗ್ತಾ ಇಲ್ಲ ಅಂತ ಕನ್ಯಾ ರಾಶಿಯವರು ಮನಸ್ಸಲ್ಲಿ ಏನಾರು ಬೇಜಾರಿದ್ದರೆ, ಆತಂಕ ಇದ್ದರೆ ದೂರ ಮಾಡ್ಕೊಳ್ಳಿ. ಈ ವರ್ಷ ಅಷ್ಟು ವಿಚಾರದಲ್ಲಿ ಲಾಭವಾಗತ್ತೆ ಅಂತ. ಎರಡನೇದು, ತುಂಬ ವರ್ಷಗಳಿಂದ ಕೋರ್ಟು ಕಚೇರಿ ವ್ಯಾಜ್ಯಗಳಿದ್ದರೆ ಈ ವರ್ಷ ಜಯ ಕಟ್ಟಿಟ್ಟ ಬುತ್ತಿ ಅಂತ. ಅಂದರೆ ತುಂಬ ವರ್ಷಗಳಿಂದ ಪಿತ್ರಾಜಿತ ಆಸ್ತಿಗಳನ್ನು ಬರದೆ, ಅಥವಾ ಯಾವುದೋ ಒಂದು ರೆವಿನ್ಯೂ ಲ್ಯಾಂಡ್ ತೆಗೆದುಕೊಂಡ್ಬಿಟ್ಟಿದ್ದೀನಿ, ಇನ್ಯಾರೋ ನಂದು ಅಂತ ಒಂದು ಕೇಸ್ ಹಾಕೊಂಡ್ಬಿಟ್ಟಿದ್ದಾರೆ, ಅಥವಾ ದಾಯಾದಿಗಳ ಜೊತೆಗೆ ಒಂದು ಘರ್ಷಣೆಯಾಗಿ ಒಂದು ಜಾಗದ ಅಮೌಂಟ್ ನಿಮ್ಗೆ ಬರ್ತಾ ಇಲ್ಲ, ಕೋರ್ಟು ಕಚೇರಿ ಅಂತೇಳಿ ವರ್ಷಾಂಗಟ್ಲೆ ಎಳೆದಾಡ್ತಾ ಇದ್ದೀನಿ, ನನಗೆ ಬರುತ್ತೋ ಅಥವಾ ನಾನು ಇರೋರಿಗೂ ಬರೋದೇ ಇಲ್ವೋ ಅಂತ ಒಂದಷ್ಟು ಭಾವನೆಗಳು ನಿಮ್ಮ ಮನಸ್ಸಲ್ಲಿರುತ್ತೆ. ಅಂದರೆ ಕೋರ್ಟು ಕಚೇರಿ ವಿಚಾರದಲ್ಲಿ ಲಾಭವಾಗುತ್ತಾ, ನನಗೆ ಇರತಕ್ಕಂಥ ಆ ಭೂಮಿ ವ್ಯಾಜ್ಯದ ಸಮಸ್ಯೆ ನಿವಾರಣೆಯಾಗಿ ನನಗೊಂದಷ್ಟು ಮಟ್ಟದ ಅಮೌಂಟ್ ಬಂದಾಗ ಜೀವನವನ್ನು ಕಟ್ಕೊಳ್ಬೋದಾ ಅಂತ ತುಂಬ ಜನದ ಕ್ವಶನ್ಸ್ ಇರುತ್ತೆ. ಅಷ್ಟಕ್ಕೂ ಈ ವರ್ಷ ಫುಲ್ ಸ್ಟಾಪ್ ಬಿದ್ದಂಗೆ ಆಗುತ್ತೆ. ಈ ವರ್ಷ ಲಾಭದಾಯಕ ಜಾಸ್ತಿ ಆಗುತ್ತೆ ಅಂತ. ನಂತರ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಕನ್ಯಾ ರಾಶಿಯವರಿಗೆ ಈ ವರ್ಷ ಡಬಲ್ ದಬಾಕ, ಅಂದರೆ ಲಾಭ ನೀವು 100% ಅಂತ ಅಂದ್ಕೊಂಡಿದ್ರೆ ನಿಮಗೆ ಗೊತ್ತಿಲ್ಲದೋ 150ರಿಂದ 200% ಲಾಭ ಸಿಗುತ್ತೆ ಅಂತ. ಅಂದರೆ ಒಬ್ಬ ವ್ಯಕ್ತಿಯ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅಂದರೆ, 10 ರೂಪಾಯಿ ಅಷ್ಟು ಇನ್ವೆಸ್ಟ್ ಮಾಡಿದ್ರಪ್ಪ ಅಟ್ಲೀಸ್ಟ್ ಒಂದು 20ರಿಂದ 25 ರೂಪಾಯಿ ನನಗೆ ಲಾಭ ಆಗಬೇಕು ಒಂದು ವರ್ಷಕ್ಕೆ, ಅಂದರೆ 1 to ಡಬಲ್ ಲಾಭ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ ಜೀವನ, ನೆಮ್ಮದಿಯಾಗಿರ್ಬೋದು, ಅಂದ್ಕೊಂಡಿರೋದೆಲ್ಲ ತೊಗೊಬೋದು ಅಂತ. ಈ ಸಲ 1 to ಡಬಲ್ ಅಲ್ಲ, ತ್ರಿಬಲ್ ಅಷ್ಟು ಲಾಭವನ್ನು ಮಾಡ್ತಕ್ಕಂಥ ವ್ಯವಹಾರದಲ್ಲಿ ನಿಮ್ಗೆ ಸಿಗುತ್ತಾ ಬರುತ್ತೆ ಅಂತ ಹೇಳಿ. ಹಾಗಾಗಿ ನೀವೇನು ವ್ಯಾಪಾರ ವ್ಯವಹಾರ ಮಾಡಬೇಕು ಅಂದ್ಕೊಂಡಿದ್ದೀರಾ, ಯಥೇಚ್ಛವಾಗಿ ಇನ್ವೆಸ್ಟ್ಮೆಂಟ್ ಮಾಡಿ, ಅಥವಾ ಅದಕ್ಕೆ ಬಂಡವಾಳ ಜಾಸ್ತಿ ಹೂಡ್ತಾ ಬನ್ನಿ. ಈ ವರ್ಷ ಲಾಭ ಜಾಸ್ತಿನೇ ತೆಗೆದುಕೊಳ್ತಾ ಬರ್ತೀರಾ ಅಂತ. ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಶುಭದ ವರ್ಷ ಅಂತ. ಯಾರು ಉನ್ನತ ವಿದ್ಯಾಭ್ಯಾಸಕ್ಕೆ, ಒಂದು ಹೈಯರ್ ಎಜುಕೇಷನ್ಸ್ಗೆ ನಿಮ್ಮ ಸ್ಥಳವನ್ನು ಬಿಟ್ಟು ನಾನು ಬೇರೆ ಸ್ಥಳಕ್ಕೆ, ಒಂದೆಲ್ಲೋ ಬೇರೆ ರಾಜ್ಯಕ್ಕೋ ಬೇರೆ ದೇಶಕ್ಕೋ ಅಥವಾ ಬೇರೆ ಒಂದು ಡಿಸ್ಟಿಕ್ಕಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ನಾನು ಒಂದು ಕಡೆ ಚೆನ್ನಾಗಿರೋ ಕಡೆ ಒಂದು ಕಲೆಯನ್ನು ಕಲಿಬೇಕು, ಅಥವಾ ಒಂದು ಕೋರ್ಸಸ್ಸನ್ನು ಕಲಿಬೇಕು ಅಂತ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಸೇರಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ವರ್ಷ ಮಾಡಿ. ಯಾವುದೇ ಕಾರಣಕ್ಕೂ ಡಿಲೇ ಮಾಡಬೇಡಿ. ನಿಮಗೆ ಸ್ವಲ್ಪ ಮಟ್ಟಿಗಲ್ಲ, ಜಾಸ್ತಿ ಮಟ್ಟಿಗೆ ಲಾಭ ಈ ವರ್ಷ ಆಗ್ತಾ ಬರುತ್ತೆ ಅಂತ. ಎರಡನೇದು, ತುಂಬ ಜನ ಅಂದ್ಕೊಳ್ತಿರ್ತೀರ, ಏನಾರ ಅದಷ್ಟು ಅಮೌಂಟನ್ನು ಇಟ್ಕೊಂಡು ಸ್ಟಾಕ್ ಮಾರ್ಕೆಟ್ಗಳಿಗಾಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ಗಳಿಗಾಗಿರ್ಬೋದು, ಅಥವಾ ಒಂದು FD ಅನ್ನೋ ಅಥವಾ ಫಿನಾನ್ಷಿಯಲ್ ಏನಾರ ಈ ವರ್ಷ ನಾನು ಮಾಡ್ಬೋದಾ, ಅಂದರೆ ನನ್ನ ಹತ್ರ ಒಂದು ಸ್ವಲ್ಪ ಅಮೌಂಟ್ ಇದೆ, ನನ್ನ ಅಮೌಂಟ್ಗೆ ಭೂಮಿಯನ್ನೋ ಮನೆಯನ್ನು ತೆಗೆದುಕೊಳ್ಳೋಕ್ಕಾಗಲ್ಲ, ಇರತಕ್ಕಂಥ ಅಮೌಂಟನ್ನು ಹಾಗೆ ಇಟ್ಕೊಂಡ್ರೆ ನನಗೆ ಲಾಭದಾಯಕ ಇಲ್ಲ, ಈ ಥರ ಏನೋ ಮಾಡಿದ್ರೆ ಸ್ವಲ್ಪ ಲಾಭ ಆಗ್ಬೋದು, ಆ ಥರ ಏನಾರು ಮಾಡ್ಬೋದಾ ಅಂತ ಅಂದ್ಕೊಂಡಿದ್ರೆ ಖಂಡಿತ ಮಾಡಿ. ಈ ವರ್ಷ ಆ ವಿಚಾರದಲ್ಲಿ ಲಾಭ ಜಾಸ್ತಿ ಆಗ್ತಾ ಬರುತ್ತೆ ಅಂತ.
ಪ್ರಮುಖವಾಗಿ ಯಾರು ಹೈನುಗಾರಿಕೆ ಮಾಡ್ತಾ ಇದ್ದೀರಾ, ಈ ವರ್ಷ ಒಳ್ಳೆ ಹಸುವಿನಿಂದ ಲಾಭವಾಗುತ್ತೆ, ಒಳ್ಳೆ ಹಾಲು ಉತ್ಪಾದನೆ ಆಗುತ್ತೆ, ಮತ್ತು ಒಂದಷ್ಟು ವಿಚಾರದಲ್ಲಿ ಲಾಭ ಜಾಸ್ತಿ ಗಳಿಸ್ತೀರಾ. ಪ್ರಮುಖ ಕೃಷಿಯ ವಿಚಾರ, ಯಾರು ಕನ್ಯಾ ರಾಶಿ ರೈತರು ಇರ್ತಾರೋ ಅವರಿಗೆ ಈ ವರ್ಷ ಲಾಭ ಜಾಸ್ತಿ ಆಗುತ್ತೆ, ಬೆಳೆಯೂ ಕೂಡ ಜಾಸ್ತಿ ಆಗುತ್ತೆ, ನಷ್ಟ ತುಂಬ ಅಂದರೆ ತುಂಬ ವಿರಳ ಅಂತ. ಅಂದರೆ ನೀವೆಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಿರ್ತಾರೋ ಲಾಭ ಅಷ್ಟೇ ಭಗವಂತ ಕರುಣಿಸ್ಕೊಡ್ತಾನೆ. ಈ ಚಳಿ ಒಂದು ಪಟ್ಟು ಜಾಸ್ತಿಯೇ ನಿಮಗೆ ಕರುಣಿಸ್ಕೊಡ್ತಾನೆ ಈ ಸಲ ಅಂಥೇಳಿ. ಸೊ ಹಾಗಾಗಿ ರೈತರಲ್ಲಿ ಸದಾಕಾಲ ಈ ವರ್ಷ ಮಂದಹಾಸ ಇರುತ್ತೆ. ನೀವೇನು ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಬೆಳೆಯನ್ನು ಬೆಳೆದಿರ್ತೀರಾ ಬೆಳಗ್ಗೆ ರಾತ್ರಿ ಅಂತ ನೋಡಿದ್ರೆ, ಈ ವರ್ಷ ಕೈ ತುಂಬ ಲಕ್ಷ್ಮಿನ ನೋಡ್ತೀರಾ. ಅದನ್ನು ಉಳಿಸ್ಕೊಳ್ಳಿ, ಮುಂದಿನ ವರ್ಷದ ಕೃಷಿಗಳಿಗೆ ಅದೊಂದು ಸ್ವಲ್ಪ ಉಪಯುಕ್ತವಾಗಲಿ ಅಂಥೇಳಿ. ಅಧ್ಯಾಪಕರಿಗೆ ಈ ವರ್ಷ ಶುಭದ ವರ್ಷ ಅಂತ. ಯಾರು ಒಳ್ಳೆ ಅಧ್ಯಾಪಕರಾಗಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಅಧ್ಯಾಪಕರಾಗಿ ನಾನೇ ಒಂದು ಸಪ್ರೇಟಾಗಿ ಒಂದು ಇನ್ಸ್ಟಿಟ್ಯೂಷನ್ ಓಪನ್ ಮಾಡಬೇಕಪ್ಪ, ಅಥವಾ ಒಂದಷ್ಟು ಜನ ನಾನು ಫ್ರೀ ಟೈಮಲ್ಲಿ ಬಡ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಹೊರಗೊಂದಷ್ಟು ಮಾರಲ್ ಎಜುಕೇಷನ್ಸ್ಗಳನ್ನಾಗಿರ್ಬೋದು, ಅಥವಾ ಸಮಾಜದಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ಕಟ್ಕೊಳ್ಬೇಕು ಅಂತ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀರಾ, ಅಂಥ ಕೆಲಸಗಳಿಗೆ ಮುನ್ನುಗ್ಗಿ ನಿಮಗೆ ಒಳ್ಳೆ ಕೀರ್ತಿ ಸಿಗುತ್ತೆ, ಒಳ್ಳೆ ಯಶಸ್ಸು ಸಿಗುತ್ತೆ ಅಂಥೇಳಿ ತುಂಬ ಜನ ಅಂದ್ಕೊಂಡಿರ್ತಾರೆ. ನಮಗೆ ಬರತಕ್ಕಂಥ ಒಂದು ಪ್ರಶ್ನೆಗಳೇನು ಅಂತ ಹೇಳಿದ್ರೆ, ನಮ್ಗೆ ಬರ್ತಾರೆ, ಗುರುಗಳೇ ನಂತರ ಒಂದಷ್ಟು ಲಕ್ಷ ಕೋಟಿಗಳಿದೆ, ನಾನೇನೋ ದೊಡ್ಡದೊಂದು ಇನ್ಸ್ಟಿಟ್ಯೂಷನ್ ಮಾಡಿಬಿಡ್ತೇನೆ, 100 ಜನಕ್ಕೆ ವಿದ್ಯಾಭ್ಯಾಸಕ್ಕೆ ಬರ್ತಾರೆ, ಗೊತ್ತಿಲ್ಲ ನಂಗೆ ಲಾಭದಾಯಕ ಜಾಸ್ತಿ ಅಂತ. ವಿದ್ಯಾಕ್ಷೇತ್ರ ವ್ಯಾಪಾರದ ಕ್ಷೇತ್ರವಲ್ಲ. ನೀವೆಷ್ಟು ನಿಸ್ವಾರ್ಥವಾಗಿ ವಿದ್ಯಾರ್ಥಿಗಳಿಗೆ ಸರಸ್ವತಿ ಅನುಜ್ಞೆಯನ್ನು ಮಾಡ್ಕೊಳ್ಳೋಕ್ಕೆ ಮಾಡಿಕೊಡ್ತಿರೋ ಅಷ್ಟು ಭಗವಂತ ಲಕ್ಷ್ಮಿ ಅನುಗ್ರಹವನ್ನು ಮಾಡಿಕೊಡ್ತಾನೆ ಅಂಥೇಳಿ. ಅಂದರೆ ಸರಸ್ವತಿಯನ್ನು ಆದಷ್ಟು ಕೂಡ ಬಡವರಿಗೆ ಅಥವಾ ನೀಡಿದ್ದವರಿಗೆ ಮಾರಲ್ ಎಜುಕೇಷನ್ಸ್ನ ಕೊಡಬೇಕು. ಮಾರಲ್ ಎಜುಕೇಷನ್ಸ್ ಅಂದರೆ 100 ಅಂಕಗಳಿಗೆ 90-80 ಅಂಕಗಳನ್ನು ತೆಗೆದುಕೊಳ್ಳೋಷ್ಟು ಬೆಳೆಸೋದಂತಲ್ಲ. ಒಬ್ಬ ವ್ಯಕ್ತಿ ಏನೂ ಇಲ್ಲ ಅಂದರೂ ಕೂಡ ಜೀವನದಲ್ಲಿ ಹೇಗೆ ಜೀವನವನ್ನು ಕಟ್ಕೊಳ್ಬೋದು, ಶ್ರೀಮಂತನಾದರೂ ಬಡವನಾದರೂ ಯಾವ ರೀತಿ ಜೀವನವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಕಲ್ತ್ಕೊಳ್ಬೋದು ಅಂತ ಯಾವ ವ್ಯಕ್ತಿ ಕಲ್ತಿರ್ತಾನೋ, ಯಾವ ವ್ಯಕ್ತಿಗೆ ವಿನಯ ಸಂಸ್ಕಾರವಿರುತ್ತೋ ಅವನು ನಿಜವಾದ ವಿದ್ಯಾರ್ಥಿ ಅಂತ. ಅಂಥ ವಿದ್ಯಾರ್ಥಿಗಳನ್ನ ಯಾರು ನಿರೂಪಿಸೋರು ಅಂದರೆ ಅಧ್ಯಾಪಕರು. ಕನ್ಯಾ ರಾಶಿ ಅಧ್ಯಾಪಕರಿಗೆ ಈ ವರ್ಷ ಅಷ್ಟ ಒಳ್ಳೆಯ ಯೋಗ ಇದೆ ಅಂತ ಒಂದಷ್ಟು ಸತ್ಕಾರಗಳನ್ನು ಮಾಡಿ ಜೀವನ ಪರ್ಯಂತ ಒಳ್ಳೆಯ ಕೀರ್ತಿ, ಒಳ್ಳೆಯ ಯಶಸ್ಸು ನಿಮ್ಮ ಬೆನ್ನಿನಿಂದೇ ಇರುತ್ತೆ ಅಂತ. ಒಬ್ಬ ಶಿಕ್ಷಕರು ಸರಿಯಾದ ಮಾರ್ಗವನ್ನು ಒಬ್ಬ ವಿದ್ಯಾರ್ಥಿಗೆ ತೋರಿಸಿದರೆ ಆ ವಿದ್ಯಾರ್ಥಿ 100 ಜನಕ್ಕೆ ಮಾದರಿಯಾಗಿರ್ತಾನೆ. ಆ 100 ಜನ ಆ ವಿದ್ಯಾರ್ಥಿ ನೋಡಿಕೊಂಡು ಪ್ರೇರಣೆಯಾಗಿ ಒಳ್ಳೆ ದಾರಿ ಕಡೆ ಸಾಕ್ತಾ ಹೋಗ್ತಿರ್ತಾರೆ ಅಂತ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಜೀವನದ ಒಂದಷ್ಟು ಒಳ್ಳೆಯ ಸಮಯಗಳು ಅಂತ ಹೇಳ್ಬೋದು. ಪ್ರಮುಖವಾಗಿ ಒಂದಷ್ಟು ಪ್ರಾಧ್ಯಾಪಕರಿಗೆ ಅವರು ಇದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಭಾರತದ ಸೇವೆ ಮಾಡಲು ಒಂದಷ್ಟು ಅನುವಾಗ್ತಾರೆ ಅಂಥೇಳಿ. ನಂತರ ಈ ಕನ್ಯಾ ರಾಶಿಯವರಿಗೆ ಈ ವರ್ಷ ಆರೋಗ್ಯ ತುಂಬ ಕೆಡ್ತಾ ಬರುತ್ತೆ. ಆರೋಗ್ಯದ ಮೇಲೆ ಗಮನವಿರಲಿ. ಗೊತ್ತಿಲ್ಲದೋ ಸ್ವಲ್ಪ ವಿಚಾರದಲ್ಲಿ ಲಾಭಗಳಾಗ್ತಿದೆ ಅಂತ ಆರೋಗ್ಯದ ಮೇಲೆ ಕೇರಿಲ್ಲದೆ ಜಾಸ್ತಿ ಕೆಲಸ ಮಾಡ್ತಾ ಇದ್ದರೆ ಈ ವರ್ಷ ಆರೋಗ್ಯ ಸಮಸ್ಯೆಯಲ್ಲಿ ಸಿಗಾಕೊಂಡ್ಬಿಡ್ತೀರಾ ಅಂತ. ಅಂದರೆ ದುಡಿತಕ್ಕಂಥ ಅಷ್ಟು ಅಮೌಂಟು ಗೊತ್ತಿಲ್ಲದೋ ಹಾಸ್ಪಿಟ್ಲು ಅಥವಾ ಒಂದಷ್ಟು ಟ್ರೀಟ್ಮೆಂಟ್ಗಳು ಖರ್ಚಾಗ್ಬಿಡುತ್ತೆ. ಜಾಗೃತ ವಹಿಸಿ, ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಇರಲಿ ಅಂತ. ಈ ವರ್ಷ ಕುಟುಂಬದಲ್ಲಿ ಕೊಂಚ ಮಟ್ಟಿಗೆ ಕಿರಿಕಿರಿ ಆಗುತ್ತೆ ಅಂತ. ಅಂದರೆ ನೆಮ್ಮದಿಯ ವಾತಾವರಣ ಕುಟುಂಬದ ವಿಚಾರದಲ್ಲಿ ಇರೋದಿಲ್ಲ. ಕೌಟುಂಬಿಕ ವಿಚಾರ ಘರ್ಷಣೆಗಳಾಗ್ತಾ ಬರುತ್ತೆ. ಕುಟುಂಬದ ಜೊತೆಗೆ ವ್ಯವಹರಿಸ್ಬೇಕಾದ್ರೆ ಅಥವಾ ಮಾತಾಡಬೇಕಾದ್ರೆ ದಾಯಾದಿಗಳೊಂದಿಗೆ ವ್ಯವಹರಿಸ್ಬೇಕಾದ್ರೆ ಸ್ವಲ್ಪ ಜಾಗೃತವಾಗಿ ಮಾಡಿ, ಇಲ್ಲ ಸಂಬಂಧಗಳ ನಾಶವಾಗುತ್ತೆ, ಗೊತ್ತಿಲ್ಲದೋ ವೈರತ್ವ ಉಟ್ಕೊಳ್ಳುತ್ತೆ ಅಂಥೇಳಿ. ಈ ವರ್ಷ ಮನಸ್ಸಿಗೆ ಏನೋ ಒಂಥರ ಗೊಂದಲ ಮತ್ತು ಜನಗಳ ವಿರೋಧ. ಯಾವ ವ್ಯಕ್ತಿ ಅಭಿವೃದ್ಧಿ ಕಡೆ ಸಾಕ್ತಾ ಹೋಗ್ತಿರ್ತಾನೋ ಗೊತ್ತಿಲ್ಲದೋ ಶತ್ರುಗಳು ಕೂಡ ಜಾಸ್ತಿ ಆಗ್ತಾ ಹೋಗ್ತಿರ್ತಾರೆ ಅಂತ. ಹಾಗಾಗಿ ನೀವು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಹಿತಶತ್ರುಗಳ ಕಾಟ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ನಿಮ್ಮ ಜೊತೆಯೇ ಇರ್ತಾರೆ, ನಿಮ್ಮ ಶ್ರೇಯಸ್ಸನ್ನೇ ಬೆಳೆಸಬೇಕು, ಬೇಯಿಸಬೇಕು ಅಂತ ನಿಮ್ಮ ಮುಂದೆ ಹೇಳ್ತಾರೆ. ಆದರೆ ನೀವು ಹೋಗಿದ ತಕ್ಷಣ ಈ ವ್ಯಕ್ತಿ ಅಭಿವೃದ್ಧಿ ಆಗ್ತಿದ್ದಾನಪ್ಪ, ಇವನು ಮಾತ್ರ ಅಭಿವೃದ್ಧಿ ಆಗಬಾರ್ದಪ್ಪ, ಇಬ್ಬರು ಸಮಕಾಲೀನರು, ಒಟ್ಟಿಗೆ ಬಂದ್ವಿ ಕೆಲಸಗಳಿಗೆ, ಒಟ್ಟಿಗೆ ಮಾಡ್ತಾ ಇದ್ದೀವಿ, ನನಗಿಂತ ಒಂದು ಚೆನ್ನಾಗಿ ಅಭಿವೃದ್ಧಿ ಆಗ್ಬಿಡ್ತಿದ್ದಾನ ಅಂತ ಹೊಟ್ಟೆ ಕಿಚ್ಚಿನ ಕಣ್ಣುಗಳಿಂದ ನಿಮ್ಮ ಮೇಲೆ ಬೀಳುತ್ತೆ. ಜಾಗೃತವಾಗಿರಿ, ಕುಲದೇವರ ಆರಾಧನೆ ಮಾಡಿ. ಖಂಡಿತವಾಗಿಯೂ ಯಾವುದೇ ರೀತಿಯ ಕೆಟ್ಟ ಮನುಷ್ಯರ ದೃಷ್ಟಿಯಾಗಿರ್ಬೋದು ಅಥವಾ ಯಾವುದೇ ಪ್ರಯೋಗಗಳು ನಿಮ್ಮನ್ನು ತಟ್ಟೋದಿಲ್ಲ. ಆದರೆ ಜಾಗೃತ ತುಂಬ ಸೂಕ್ತ. ಒಂದು ಗಾದೆ ಮಾತಲ್ಲಿ ಹೇಳ್ತೀವಿ, ಅಂದರೆ ಯಾರು ಕಂಡುಬಿಟ್ರು ಮನುಷ್ಯನ ಕಂಡು ಬಿಡಬಾರ್ದು ಅಂತ. ಅಂದರೆ ಮನುಷ್ಯ ಅಷ್ಟು ಪಾಪಿ ಅಂಥೇಳಿ. ಹಾಗಾಗಿ ನೀವೇ ಯೋಚನೆ ಮಾಡಿ, ಒಂದು ಚೆನ್ನಾಗಿರೋ ಹುಲ್ಲಸ್ರು ಎಲ್ಲಿ ಬೆಳೆದಿರುತ್ತೋ ಅಲ್ಲಿ ಒಬ್ಬ ಮನುಷ್ಯ ನಡ್ಕೊಂಡು ಹೋಗ್ತಾ ಇದ್ದರೆ ಅಲ್ಲಿ ಹುಲ್ಲೇ ಬೆಳೆಯೋದಿಲ್ಲ, ಅಷ್ಟು ನಾವು ಪಾಪ ಮಾಡಿರ್ತೀವಿ ಅಂಥೇಳಿ. ಸೊ ಹಾಗಾಗಿ ಸ್ವಲ್ಪ ಜಾಗೃತವಾಗಿರಿ. ಕೆಟ್ಟ ಮನುಷ್ಯರ ಕಣ್ಣು ಬಿದ್ದರೆ ನೀವು ಗೊತ್ತಿಲ್ಲದೋ ಈ ವರ್ಷ ಏನನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದು ರೀಚ್ ಆಗದೆ ಅರ್ಧ ಭಾಗದಲ್ಲಿ ನಿಂತ್ಕೊಂಡ್ಬಿಡ್ತೀರಾ ಅಂತ. ಹಾಗಾಗಿ ಸೂಕ್ಷ್ಮವಾಗಿ ಜಾಗೃತವಾಗಿ ನಿಮ್ಮವರು ಯಾರೋ ಅವರ ಸಹವಾಸವನ್ನೇ ಮಾಡತಕ್ಕಂಥದ್ದು ಅಂತ.
ಈ ವರ್ಷ ಮನಸ್ಸಿಗೇನೋ ಒಂದು ಗೊಂದಲದ ವರ್ಷ ಅಂತ, ಮನಸ್ಸಿಗೇನೋ ಸ್ವಲ್ಪ ಕಿರಿಕಿರಿ, ಯಾರೋ ಬಂದರು ಏನನ್ನೋ ಹೇಳ್ಬಿಟ್ರು, ಇನ್ಯಾರೋ ಬಂದರು ಏನೋ ಟೆನ್ಷನ್ಸ್ನ ನನ್ನ ತಲೆಗೆ ಹಾಕ್ಬಿಟ್ರು, ಇನ್ಯಾರೋ ಬಂದರು ನೀನು ಹೋಗ್ತಿರೋದು ಸರಿ ಇಲ್ಲಪ್ಪ, ಇನ್ನೊಬ್ರಿಗೆ ಏನೋ ತೊಂದರೆ ಆಗ್ತಿದೆ, ಅಥವಾ ನಿನಗೆ ಮುಂದೆ ತೊಂದರೆ ಆಗ್ಬೋದು ಅಂತ ಹೇಳಿದ್ರು. ಗೊಂದಲ ಆಗ್ಬಿಡುತ್ತೆ ಮನಸ್ಸು, ಇದನ್ನು ಮಾಡ್ಲಾ ಬಿಡ್ಲಾ, ಮುಂದೆ ಏನು ಡಿಸಿಷನ್ ತೆಗೆದುಕೊಳ್ಳಿ ಅಂತ ಮನಸ್ಸನ್ನು ಗೊಂದಲದ ಗೂಡು ಮಾಡ್ಕೊಂಡ್ಬಿಟ್ಟಿದ್ದೀರ ಕನ್ಯಾ ರಾಶಿಯವರು. ಯಾವುದೇ ಗೊಂದಲದ ಗೂಡುಗಳನ್ನು ಮಾಡ್ಕೊಳ್ಬೇಡಿ. ಅದು ಸರಿಯೋ ತಪ್ಪೋ, ಲಾಭವೋ ನಷ್ಟವೋ, ಆ ಕೆಲಸವನ್ನು ಮಾಡೇ ತೀರುತ್ತೀನಿ ಎಂಬ ಅಚಲವಾದ ನಂಬಿಕೆಯೊಂದಿಗೆ ಕೆಲಸ ಮಾಡಿ, ಸದಾಕಾಲ ಭಗವಂತನ ಅನುಗ್ರಹದಿಂದ ಲಾಭ ಜಾಸ್ತಿ ಆಗತ್ತೆ ಅಂತ. ತುಂಬ ಜನದೊಂದು ಕನ್ಫ್ಯೂಸ್ ಏನಂತ ಹೇಳಿದ್ರೆ, ಕೆಲಸ ಮಾಡ್ತಾ ಇರ್ತಾರೆ, ಇನ್ಯಾರೋ ಬಂದು ಡೈವರ್ಟ್ ಮಾಡಿದ ತಕ್ಷಣ ಸರಿ ಇಲ್ಲ ಅಂತ ತಕ್ಷಣ ಚೇಂಜ್ ಆಗಿಬಿಡ್ತಾರೆ ಅಂತೇಳಿ. ಅದು ತಪ್ಪು. ಅದರ ಲಾಭವಾಗುತ್ತೋ ನಷ್ಟವಾಗುತ್ತೋ ಅದು ಸಪ್ರೇಟ್, ಸೆಕೆಂಡ್ರಿ ಅಂತ ಹೇಳ್ಬೋದು. ನೀವು ಇರತಕ್ಕಂಥ ನಂಬಿಕೆ, ನಿಮ್ಮ ಶ್ರದ್ಧೆಯನ್ನು ನೀವು ಹಾಳು ಮಾಡ್ಕೊಳ್ಬೇಡಿ ಅಂತ. ಒಂದು ಸೋಲಾದರೆ ಅದು ನಿಮಗೊಂದು ಪಾಠ ಇದ್ದಂಗೆ, ಅದರಲ್ಲಿ ಜಯತ್ವವಾದರೆ ಸಮಾಜಕ್ಕೆ ಮಾದರಿ ಇದ್ದಂಗೆ. ಈ ಥರ ಒಂದಷ್ಟು ಧನಾತ್ಮಕ ಶಕ್ತಿಗಳು, ಧನಾತ್ಮಕ ಚಿಂತನೆಗಳು ನಿಮ್ಮಲ್ಲಿ ವೃದ್ಧಿ ಆದರೆ ಯಾವುದೇ ರೀತಿಯ ಹಿತಶತ್ರುಗಳ ಅಥವಾ ಯಾವುದೇ ರೀತಿಯ ವಿರೋಧಿಗಳ ಮಾತುಗಳಿಂದ ಸದಾಕಾಲ ನೀವು ಕುಂಠಿತವಾಗೋದಿಲ್ಲ, ಸದಾಕಾಲ ಅಭಿವೃದ್ಧಿ ಕಡೆ ಸಾಕ್ತಾ ಹೋಗ್ತಿರ್ತೀರಾ ಅಂತ ಹೇಳಿ. ಕನ್ಯಾ ರಾಶಿಯವರಿಗೆ ಪ್ರಮುಖವಾಗಿ ಯಾವ ವಾರ ಶುಭವಾರ ಅಂತ ನೋಡಿದ್ರೆ ನಿಮಗೆ ಬುಧವಾರ, ಶುಕ್ರವಾರ, ಭಾನುವಾರ ಶುಭದ ವಾರ ಅಂತ. ಕನ್ಯಾ ರಾಶಿಯವರು ಈ ವಾರ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತಿದ್ರೆ ಅಥವಾ ಒಳ್ಳೆ ಕೆಲಸದ ನಿರೀಕ್ಷೆ ಇದ್ದರೆ ಈ ವಾರ ಮಾಡತಕ್ಕಂಥದ್ದು ಲಾಭ ಜಾಸ್ತಿ ಆಗತ್ತೆ ಅಂತ. ಕನ್ಯಾ ರಾಶಿಯವರಿಗೆ ಶುಭದ ದಿಕ್ಕು ಯಾವುದಂತ ಅಂತೇಳಿದ್ರೆ ನಾರ್ತ್, ಅಂದರೆ ಉತ್ತರದ ದಿಗ್ಭಾಗ ತುಂಬ ಶುಭ ಅಂತ. ಕನ್ಯಾ ರಾಶಿಯವರು ಅದರ ಬಾಡಿಗೆ ಮನೆಗೆ ಹೋಗ್ತೀರಾ, ಭೋಗ್ಯ ಮನೆಗೆ ಹೋಗ್ತೀರಾ, ಅಥವಾ ಸೈಟ್ ಗುದ್ಲಿ ಪೂಜೆ ಆಗಿದೆ, ಮನೆಯ ವಾಸ್ಕಲ್ಲು ಅಂದರೆ ಫೇಸಿಂಗನ್ನು ಯಾವ್ದು ಕಡೆ ಇಟ್ಕೊಳ್ಳೋಣ, ವ್ಯಾಪಾರ ವ್ಯವಹಾರ ಮಾಡ್ತಾಯಿದ್ದೀನಿ, ಒಂದು ಕಮರ್ಷಿಯಲ್ ಬಿಲ್ಡಿಂಗನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದೀನಿ, ನನ್ನ ಫೇಸ್ ಡೋರ್ ಯಾವ ಕಡೆ ಇರಬೇಕು, ಶುಭ ಯಾವ ಕಡೆ ನನಗೆ ಸಿಗುತ್ತೆ ಯಥೇಚ್ಛವಾಗಿ ಅಂತ ಹೇಳಿದ್ರೆ ಉತ್ತರ ದಿಕ್ಕಿಗೆ ಹೋಗಿ, ಅಂದರೆ ನಾರ್ತ್ ದಿಕ್ಕು ಕಡೆ ಹೋಗಿ ಲಾಭ ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿ. ಇನ್ನು ಶುಭದ ಸಂಖ್ಯೆ ಅಂದರೆ ನ್ಯೂಮರಾಲಜಿ ಪ್ರಕಾರ ಶುಭ ಸಂಖ್ಯೆ ಯಾವುದಪ್ಪ ಅಂತ ಹೇಳಿದ್ರೆ ಪ್ರಮುಖವಾಗಿ 3, 5, 6, 8 ನಿಮಗೆ ಕನ್ಯಾ ರಾಶಿಯವರಿಗೆ ಶುಭದ ಸಂಖ್ಯೆ ಅಂತ ಹೇಳ್ಬೋದು. ಇನ್ನು ಶುಭ ವರ್ಣ ಅಂದರೆ ಯಾವ ಬಣ್ಣದ ಬಟ್ಟೆಯನ್ನು ನಾನು ತೆಗೆದುಕೊಂಡ್ರೆ ಅಥವಾ ಯಾವ ಬಣ್ಣದ ಕಲರ್ಗಳು ನನಗೆ ತುಂಬ ಲಾಭದಾಯಕವಾಗಿರುತ್ತೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಕೆಂಪು ಮತ್ತು ಹಸಿರು ಬಣ್ಣದ ಬಟ್ಟೆಗಳನ್ನ ಧಾರಣೆ ಮಾಡಿ, ಆ ಬಣ್ಣದ ವೆಹಿಕಲ್ಗಳನ್ನ ತೆಗೆದುಕೊಳ್ಳಿ, ಆ ಬಣ್ಣವನ್ನು ಯಥೇಚ್ಛವಾಗಿ ಎಲ್ಲ ಕಡೆ ಯೂಸ್ ಮಾಡ್ತಾ ಬನ್ನಿ, ಲಾಭ ಜಾಸ್ತಿ ಆಗತಕ್ಕಂಥದ್ದು ಅಂತೇಳಿ. ಕನ್ಯಾ ರಾಶಿಯವರಿಗೆ ಪ್ರಮುಖವಾಗಿ ಯಾರು ಇನ್ನೂ ಮದುವೆ ಆಗಿಲ್ಲ, ಮದುವೆ ವಿಚಾರಕ್ಕೆ ಸ್ವಲ್ಪ ಮುಂದುವರಿತಾ ಇದ್ದೀನಿ, ಈ ವರ್ಷ ನಾನು ಮದುವೆ ಆಗಬೇಕು ಅಂತ ಶುರು ಮಾಡ್ತಾ ಇದ್ದೀನಿ, ಅಥವಾ ಒಂದು 4-5 ವರ್ಷಗಳಿಂದ ನಾನು ಮದುವೆ ವಿಚಾರಕ್ಕೆ ಓಡಾಡ್ತಾ ಇದ್ದೀನಿ, ಹುಡುಗನಿಗೆ ಸೆಟ್ ಆಗ್ತಾಯಿಲ್ಲ ಅಥವಾ ಹುಡುಗಿಗೂ ಸೆಟ್ ಆಗ್ತಾ ಇಲ್ಲ, ತುಂಬ ಯಾರೋ ಮನಸ್ಸಿಗೆ ಗೊಂದಲ ಆಲೋಚನೆ ಇದೆ, ಈ ವರ್ಷವೂ ಕೂಡ ಸ್ವಲ್ಪ ಮಟ್ಟಿಗೆ ಕೈಯ ವಿಚಾರ ಅಂದರೆ ಮದುವೆ ಕೂಡಬಾರ್ದು, ಕೊಂಚ ಮಟ್ಟಿಗೆ ಕಮ್ಮಿ ಇರುತ್ತೆ, ಗೊತ್ತಿಲ್ಲದು ಅದು ನೆಕ್ಸ್ಟ್ ಇಯರ್ಗೆ ಪೋಸ್ಟ್ಪೋನ್ ಆಗುತ್ತೆ ಅಂತ. ಅದೇ ರೀತಿ ಸರ್ಕಾರದ ಕೆಲಸಗಳಲ್ಲಿ ಅಥವಾ ಸರ್ಕಾರದ ಕೆಲಸಗಳಿಂದ ಯಾವುದೋ ಒಂದು ಸಬ್ಸಿಡಿ ಸಿಗಬೇಕು ನನಗೆ, ಸರ್ಕಾರದ ವಿಚಾರದಲ್ಲಿ ಒಂದು ಯಾವುದೊಂದು ಅಮೌಂಟ್ ಬರೋ ಥರ ಇದೆ, ಅಥವಾ ಸರ್ಕಾರದ ವಿಚಾರದಲ್ಲಿ ನನಗೊಂದು ಕೆಲಸ ಆಗಬೇಕಪ್ಪ ಅಂತ ಕನ್ಯಾ ರಾಶಿಯವರು ಈ ವರ್ಷ ಅಂದ್ಕೊಂಡಿದ್ರೆ ಅದರಲ್ಲೊಂದು ಸ್ವಲ್ಪ ಲಾಭ ಕಮ್ಮಿಯೇ ಕೂಡ. ನಿಮ್ಮೆಲ್ಲ ಕೆಲಸಗಳು ಸ್ವಲ್ಪ ಮಟ್ಟಿಗೆ ಅಂದರೆ ನಿಧಾನಕ್ಕಾಗ್ತಾ ಮುಂದುವರಿತಾ ಹೋಗ್ತಾ ಇರುತ್ತೆ ಅಂಥೇಳಿ. ಈ ವರ್ಷ ತಿರುಗಾಟ ಜಾಸ್ತಿ ಇರುತ್ತೆ, ಅಂದರೆ ಗೊತ್ತಿಲ್ಲದೋ ಮನಸ್ಸಿಗೆ ಚಿಂತೆ ಜಾಸ್ತಿ ಇರುತ್ತೆ ಅಂತ. ಏನನ್ನಪ್ಪ ಮಾಡಲಿ, ಏನನ್ನು ಮಾಡಬಾರ್ದು ಅಂತ ಚಿಂತೆ ಇರುತ್ತೆ. ಈ ವರ್ಷ ಲಾಭ ಜಾಸ್ತಿ, ಜೊತೆಗೆ ಕೊಂಚ ಮಟ್ಟಿಗೆ ಗೊತ್ತಿಲ್ಲದೋ ಅನ್ನೆಸೆಸರಿ ಖರ್ಚನ್ನು ಕೂಡ ಮಾಡ್ತೀರಾ ಕನ್ಯಾ ರಾಶಿಯವರು ಅಂತ. ಹಾಗಾಗಿ ಕೊಂಚ ಮಟ್ಟಿಗೆ ಖರ್ಚು ಮಾಡಬೇಕಾದ್ರೆ ಅಥವಾ ಬಳಸ್ಕೊಳ್ಬೇಕಾದ್ರೆ ಹುಷಾರಾಗಿದ್ದು ಮಾಡಿ. ಭಗವಂತ ಜಾಸ್ತಿ ಕೊಡತಕ್ಕಂಥದ್ದೇ ನಿನ್ನ ಭವಿಷ್ಯಕ್ಕೆ ಇದನ್ನು ತೆಗೆದಿಟ್ಟುಕೋ ಅಂಥೇಳಿ. ಅಂದರೆ ಕೊಟ್ಟಿದ್ದನ್ನೆಲ್ಲ ಖಾಲಿ ಮಾಡಿಕೊಂಡು ಅಥವಾ ಕೊಟ್ಟಿರೋದನ್ನು ಅಲ್ಲೇ ಎಲ್ಲವೂ ಕೂಡ ಖರ್ಚು ಮಾಡಿಕೊಂಡು ಮತ್ತೆ ನಾಳೆ ಏನು ಅಂತೇಳಿ ಮತ್ತೆ ಭಗವಂತನ ಹತ್ರ ಬಳಿ ಬಂದು ಭಗವಂತ ಮತ್ತೆ ನಂಗೆ ಜಾಸ್ತಿ ಕೊಡು ಅಂತ ಕೇಳತಕ್ಕಂಥದ್ದಲ್ಲ. ಕೊಟ್ಟಾಗ ಅದನ್ನು ಒಳ್ಳೆ ಬುದ್ಧಿಶಕ್ತಿಯಿಂದ ಯಾವ ರೀತಿ ಸದುಪಯೋಗ ಮಾಡ್ಕೊಳ್ಬೇಕು ಅಂತ. ತುಂಬ ಜನದ್ದು ಏನು ಸಮಸ್ಯೆ ಅಂದರೆ ಪ್ರತಿ ವಾರ ಹೋಗ್ತಾರೆ ದೇವಸ್ಥಾನಗಳಲ್ಲಿ, ಭಗವಂತ ನನಗೆ ಅದನ್ನು ಕೊಡು, ಇದನ್ನು ಕೊಡು, ಆ ಕೊಡು, ಈ ಕೊಡು ಅಂತ ಎಲ್ಲವನ್ನೂ ಕೇಳ್ತಾರೆ. ಒಂದ್ಸಲಿ ಕೂಡ ಭಗವಂತ ನನಗೆ ಏನನ್ನು ಕೊಟ್ಟಿದ್ಯಾ ಅದರಲ್ಲೇ ನನಗೆ ಶಕ್ತಿ ಕೊಟ್ಟು ಅದನ್ನು ವೃದ್ಧಿ ಮಾಡಿಕೊಡು, ಅಥವಾ ನನಗೆ ಆ ಶಕ್ತಿಯನ್ನು ಕೊಡು, ಉಳಿಸ್ಕೊಳ್ಳೋ ಶಕ್ತಿಯನ್ನು, ಅಥವಾ ನನಗೆ ಆ ಶಕ್ತಿಯನ್ನು ಕೊಡು ಪಡ್ಕೊಳ್ಳೋದಕ್ಕೆ ಅಂತ ಒಂದ್ಸಲಿಯೂ ಕೇಳಲ್ಲ. ನನಗೆ ಅದನ್ನು ಕೊಡು, ಇದನ್ನು ಕೊಡು ಅಂತ ಕೇಳಿದಾಗ ಭಗವಂತ ಎಷ್ಟು ಅಂತ ಕೊಡ್ತಾನೆ. ನಾವು ಭಗವಂತ ಕೊಟ್ಟಿರತಕ್ಕಂಥದ್ದನ್ನು ನಾವೇ ದ್ವಿಗುಣ ಅಂದರೆ ಅದನ್ನು ಯಾವ ರೀತಿ ನಾವು ಯಥೇಚ್ಛವಾಗಿ ಲಾಭವನ್ನು ಮಾಡ್ಕೊಳ್ಬೋದು, ಅದನ್ನು ಬಳಸ್ಕೊಂಡು ನಾವು ಯಾವ ರೀತಿ ಅಭಿವೃದ್ಧಿಯನ್ನು ಆಗ್ಬೋದು ಅಂಥೇಳಿ ಯೋಚನೆ ಮಾಡ್ತಾ ಹೋಗಿ ಲಾಭ ಕಟ್ಟಿಟ್ಟ ಬುತ್ತಿ ಅಂಥೇಳಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ವರ್ಷದ ಆಯವ್ಯಯ ಅಂದರೆ ಬಜೆಟನ್ನು ನೋಡಬೇಕು ಅಂತ ಹೇಳಿದ್ರೆ ಈ ವರ್ಷ ಕನ್ಯಾ ರಾಶಿಯವರಿಗೆ 14 ಆದಾಯ ಅಂದರೆ ಒಳ್ಳೆ ಆದಾಯವನ್ನು ನೋಡ್ತಕ್ಕಂಥದ್ದು ಅಂತ. ಒಂದಷ್ಟು ರಾಶಿಗಳಿಲ್ಲ ಅಂದರೆ 12 ರಾಶಿಗಳಲ್ಲಿ ಯಾವ್ದಾರ ಒಂದು 2 ರಾಶಿ ಈ ವರ್ಷ ಒಳ್ಳೆ ಲಾಭದಾಯಕವಾಗಿರುತ್ತೆ ಅಂತ ಹೇಳಿದ್ರೆ
ಕನ್ಯಾ ರಾಶಿ ಕೂಡ ಒಂದು. ಈ ವರ್ಷ ಲಾಭ ಜಾಸ್ತಿಯೇ ಸಿಗುತ್ತೆ, 12% ಅಷ್ಟು ಸಿಗುತ್ತೆ ಅಂತ ಹೇಳ್ತೀವಿ. ಗೊತ್ತೋ ಗೊತ್ತಿಲ್ಲದೋ ನಷ್ಟ ತುಂಬ ಕಮ್ಮಿ ಇದೆ, 2% ಅಷ್ಟಿದೆ. 14 2 ಸೊ ನಿಮಗೆ ಗೊತ್ತೋ ಗೊತ್ತಿಲ್ಲದೋ ಒಳ್ಳೆ ದುಡ್ಡನ್ನು, ಲಾಭವನ್ನು, ಆಸ್ತಿಯನ್ನು, ಕೀರ್ತಿ, ಯಶಸ್ಸನ್ನು ಈ ವರ್ಷ ಸ್ವಲ್ಪ ಸೇವಿಂಗ್ಸ್ ಮಾಡ್ಬೋದು. ಜಾಗೃತವಾಗಿರಿ. ಭಗವಂತ ಹೇಗೆ ಯಥೇಚ್ಛವಾಗಿ ಕೊಡ್ತಾನೋ ಅದು ಮುಂದಿನ ಅಷ್ಟು ವರ್ಷಗಳು ನಿಮ್ಮ ಸಮಯ ಹಿಂದೆ ಮುಂದೆ ಆದರೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಷ್ಟು ಪರಿಪಾಠ ನೀವು ಕಲ್ತಿರಬೇಕು ಅಂತ. ನಂತರ ಆರೋಗ್ಯ ಅನಾರೋಗ್ಯ ನೋಡಿದ್ರೆ ಈ ವರ್ಷ ನಿಮಗೆ ಆರೋಗ್ಯಕ್ಕಿಂತ ಅನಾರೋಗ್ಯವೇ ಜಾಸ್ತಿ. ನಾನು ಆಗಲೇ ತಿಳಿಸ್ಕೊಟ್ಟಿದ್ದೆ, ಕನ್ಯಾ ರಾಶಿಯವರು ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಹರಿಸ್ಬೇಕು. ಇಲ್ಲಾಂದರೆ ಸ್ವಲ್ಪ ಆರೋಗ್ಯವನ್ನು ಸರಿ ಮಾಡ್ಕೊಳ್ಳೋಕ್ಕೆ ಇರತಕ್ಕಂಥ ದುಡ್ಡನ್ನು, ಸಮಯವನ್ನು ವ್ಯರ್ಥ ಮಾಡಬೇಕಾಗತ್ತೆ ಅಂತೇಳಿ. ಹಾಗಾಗಿ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಹರಿಸಿ ಅಂತ. ಇನ್ನು ಕನ್ಯಾ ರಾಶಿಯವರಿಗೆ ಕೊಂಚ ಮಟ್ಟಿಗೆ ಭಯ ಇರುತ್ತೆ ಈ ವರ್ಷ. ನನಗೆಲ್ಲಪ್ಪ ಅಪಕೀರ್ತಿ ಬಂದುಬಿಡುತ್ತೆ, ನನಗೆಲ್ಲಪ್ಪ ಜನ ನೀನು ಸರಿ ಇಲ್ಲ ಅಂಥೇಳಿ 4 ಜನರ ಮುಂದೆ ಹೇಳಿ ನನಗೆ ಅಪಹಾಸ್ಯ ಮಾಡಿಬಿಡ್ತಾರೆ ಅಂಥೇಳಿ ಸ್ವಲ್ಪ ಜಾಗೃತವಾಗಿರಿ. ಆಗಲೇ ಹೇಳಿದೆ, ಈ ವರ್ಷ ಹಿತಶತ್ರುಗಳು ಸ್ವಲ್ಪ ಜಾಸ್ತಿಯೇ ಆಗ್ತಾರೆ, ನಿಮ್ಮ ಮೇಲೆ ಅಪಪ್ರಚಾರವೂ ಜಾಸ್ತಿ ಮಾಡ್ತಾರೆ. ಕೊಂಚ ಮಟ್ಟಿಗೆ ಈ ವರ್ಷ ಸನ್ಮಾನಕ್ಕಿಂತ ಅಪಕೀರ್ತಿಗಳೇ ಕೊಂಚ ಮಟ್ಟಿಗೆ ಜಾಸ್ತಿ ಇರುತ್ತೆ, ಅದರ ಮೇಲೆ ಗಮನ ಹರಿಸತಕ್ಕಂಥದ್ದು ಅಂತ. ಇನ್ನು ಈ ವರ್ಷ ಕನ್ಯಾ ರಾಶಿಯವರಿಗೆ ಸುಖ ದುಃಖಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ದುಃಖಕ್ಕಿಂತ ಸುಖವೇ ಜಾಸ್ತಿ ಅಂತ. ಒಂದು ದುಃಖ ಒಂದು 3% ಇದ್ದರೆ ಸುಖ ಒಂದು 6%. ಅಂದರೆ ಅರ್ಥ ಮಾಡ್ಕೊಳ್ಬೋದು, ಅರ್ಧಕ್ಕಿಂತ ಸುಖ ಜಾಸ್ತಿ ಇದೆ. ಒಳ್ಳೆ ಇಷ್ಟೈಶ್ವರ್ಯವನ್ನು ಪ್ರಾಪ್ತಿ ಮಾಡಿಕೊಡ್ತಾನೆ ಭಗವಂತ. ಮನಸ್ಸಿಗೂ ಕೂಡ ಏನೋ ಒಂಥರ ಸಮಾಧಾನ, ಸಂತೋಷವಿರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಶುಭದ ವರ್ಷ ಅಂತ ಹೇಳ್ಬೋದು. ಪ್ರಮುಖವಾಗಿ ಕನ್ಯಾ ನಕ್ಷತ್ರದ ಯಾವ ನಕ್ಷತ್ರದವರಿಗೆ ಈ ವರ್ಷ ಲಾಭ ಅಂತ ಹೇಳಿ, ಪ್ರಮುಖವಾಗಿ ಕನ್ಯಾ ನಕ್ಷತ್ರದಲ್ಲಿ ಉತ್ತರ ಫಾಲ್ಗುಣಿ ನಕ್ಷತ್ರ ಅಂದರೆ ಉತ್ತರ ನಕ್ಷತ್ರದವರ 2, 3, 4 ಪಾದಗಳು ಬರತಕ್ಕಂಥದ್ದು. ನಂತರ ಹಸ್ತ ನಕ್ಷತ್ರದ 1, 2, 3, 4 ಪಾದಗಳು ನಿಮಗೆ ಕನ್ಯಾ ರಾಶಿಯಲ್ಲಿ ಬರತಕ್ಕಂಥದ್ದು. ತದನಂತರ ಚಿತ್ತಾ ನಕ್ಷತ್ರದ 1 ಮತ್ತು 2 ಪಾದಗಳು ನಿಮಗೆ ಕನ್ಯಾ ರಾಶಿಯಲ್ಲಿ ಬರತಕ್ಕಂಥದ್ದು. ನಕ್ಷತ್ರಗಳ ಕಂದಾಯ ವಿಚಾರವನ್ನು ನೋಡಿದ್ರೆ ಮೊದಲು ಉತ್ತರ ನಕ್ಷತ್ರ ಅಂದರೆ ಉತ್ತರ ಫಾಲ್ಗುಣಿ ನಕ್ಷತ್ರ. ಮೊದಲ 4 ತಿಂಗಳು ತುಂಬ ಶ್ರೇಯಸ್ಸನ್ನು ಅನುಭವಿಸ್ತೀರಾ, ಒಳ್ಳೆ ಲಾಭವನ್ನು ನೋಡ್ತೀರಾ. ಅಂದರೆ ನಾವು 3 ಭಾಗವಾಗಿ ಡಿವೈಡ್ ಮಾಡ್ಕೊಂಡಿರ್ತೀವಿ. ಮೊದಲ 4 ತಿಂಗಳು, ಕೊನೆಯ 4 ತಿಂಗಳು ಅಂದರೆ 4, 4, 4, 4 ಆ ಥರ 3 ಡಿವೈಡ್ ಮಾಡಿಕೊಂಡ್ರೆ 12 ತಿಂಗಳಾಗುತ್ತೆ. ಮೊದಲ 4 ತಿಂಗಳು ನಿಮಗೆ ಯಥೇಚ್ಛವಾಗಿ ಲಾಭವಾಗುತ್ತೆ, ಒಳ್ಳೆ ಕೀರ್ತಿ ಸಿಗುತ್ತೆ, ಒಳ್ಳೆ ಸಂಪಾದನೆ ಆಗುತ್ತೆ, ಮನಸ್ಸಿಗೆ ಏನೋ ಆನಂದ. ನಂತರ ಬರತಕ್ಕಂಥ 4 ತಿಂಗಳು ಗೊತ್ತೋ ಗೊತ್ತಿಲ್ಲದೋ ಏನನ್ನ ಪಡೆದುಕೊಂಡಿರ್ತೀರ ಅದರ ಅರ್ಧವಾಗಿ ಕುಸಿಬಿಡುತ್ತೆ. ಅವಾಗ ಏನೋ ಒಂಥರ ಕಳವಳ, ಗೊಂದಲ. ಭಗವಂತ ಕೊಟ್ಟ ಮತ್ತಿನ್ಯಾಕೆ ಅರ್ಧ ಕಿತ್ಕೊಂಡ್ಬಿಟ್ನಪ್ಪ, ನನ್ನ ವರ್ಷ ಎಲ್ಲ ಹೀಗೆ ಇದ್ಬಿಡುತ್ತಾ ಅಂತೇಳಿ ಮನಸ್ಸಿಗೆ ಕಳವಳ ಇದ್ದರೆ ಅದನ್ನು ದೂರ ಮಾಡ್ಕೊಳ್ಳಿ. ಮುಂದಿನ 4 ತಿಂಗಳು ಮತ್ತೆ ಆರಾಮ್ಸೆ ಆಗ್ತೀರಾ, ಮತ್ತೆ ಆ ಯಶಸ್ಸು ಸಿಗ್ತಾ ಬರುತ್ತೆ. ಆವಾಗ ಭಗವಂತನ ಹತ್ರ ಮತ್ತೊಮ್ಮೆ ಬೇಡ್ಕೊಳ್ತಕ್ಕಂಥದ್ದು ಏನಾಗಿರಬೇಕು ಅಂತೇಳಿದ್ರೆ, ಏನನ್ನು ಕೊಟ್ಟಿದೆಯೋ ತಂದೆ ಅದನ್ನು ನನ್ನ ಕೈಯಾರ ನಾನು ಯಥೇಚ್ಛವಾಗಿ ಮಾಡ್ಕೊಂಡು ಹೋಗೋ ಶಕ್ತಿ ನನ್ನ ಕೊಡು ಅಂತ ಬೇಡ್ಕೊಳ್ಳಿ. ಖಂಡಿತವಾಗಿಯೂ ಅಭಿವೃದ್ಧಿ ಸದಾಕಾಲ ನಿಮ್ಮ ಜೊತೆಯೇ ಇರುತ್ತೆ ಅಂತ ಹೇಳಿ. ನಂತರ ಬರತಕ್ಕಂಥ ನಕ್ಷತ್ರ ಹಸ್ತ ನಕ್ಷತ್ರ. ಹಸ್ತ ನಕ್ಷತ್ರದವ್ರಿಗೆ ಈ ವರ್ಷ ಗೊತ್ತೋ ಗೊತ್ತಿಲ್ಲದೋ ಮೊದಲ 4 ತಿಂಗಳು ತುಂಬ ಉತ್ತುಂಗಕ್ಕೆ ಹೋಗ್ತೀರಾ. ಅಂದರೆ ಎಲ್ಲದರಲ್ಲೂ ಲಾಭ, ಯಶಸ್ಸು, ಕೀರ್ತಿ, ಒಳ್ಳೆ ಆರೋಗ್ಯ. ನಿಮ್ಗೆ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ, ಈ 4 ತಿಂಗಳು ಇರೋ ಥರ ಇಡೀ ಜೀವನ ಎದ್ದುಬಿಟ್ರೆ ಸಾಕಪ್ಪ, ನೆಮ್ಮದಿಯಾಗಿ ಎದ್ದುಬಿಡ್ತೀನಿ, ಇಡೀ ಜೀವನ ಸೆಟಲ್ ಆಗಿಬಿಡುತ್ತೆ ಅಂತೇಳಿ ಮನಸ್ಸಿಗೆ ಭಾವನೆ ಬರುತ್ತೆ. ಎಚ್ಚರದಿಂದಿರಿ. ಗೊತ್ತೋ ಗೊತ್ತಿಲ್ಲದೋ ನೆಕ್ಸ್ಟ್ 4 ತಿಂಗಳು ಏನಾಗ್ಬಿಡುತ್ತೆ, ಪಟ್ ಅಂತ ನೆಲಕ್ಕೆ ಬಿದ್ದುಬಿಡ್ತೀರ. ಅಂದರೆ ಏನೇನು ಲಾಭ ನೋಡ್ತೀರೋ ಒಬ್ಬ ವ್ಯಕ್ತಿ ಸಹಜ ಗುಣ ಅಂದರೆ 4 ತಿಂಗಳು ತುಂಬ ಚೆನ್ನಾಗಿ ಲಾಭವಾಗಿದ್ದರೆ ನೆಕ್ಸ್ಟ್ ವೀಕ್ ಅಂದರೆ ಮುಂದಿನ ವಾರ 1 ವಾರ ನಮಗೆ ಕೈಗೆ ಸಂಪಾದನೆ ಇಲ್ಲ, ಲಾಭ ಇಲ್ಲ, ಏನೋ ಒಂಥರ ಕಳವಳ. ಅಂದರೆ ಏನೋ ದೊಡ್ಡದಾಗಿ ಕಳ್ಕೊಂಡೇ ಬಿಟ್ಟೆ, ಜೀವನವೇ ಮುಗಿದೋಯ್ತು ಅಂತ ಮನಸ್ಥಿತಿ ಕೆಲವರು ಬಂದ್ಬಿಡುತ್ತೆ. ಆ ಕೆಟ್ಟ ಮನಸ್ಥಿತಿ ಬರೋದು ಬೇಡ. ಈ 4 ತಿಂಗಳು ಕೊಟ್ಟಾಗ ಮುಂದಿನ 4 ತಿಂಗಳು ಭಗವಂತ ಗೊತ್ತೋ ಗೊತ್ತಿಲ್ಲ ಕಂಪ್ಲೀಟ್ ಕಮ್ಮಿ ಮಾಡಿರ್ತಾನೆ. ಆದರೆ ಈ 4 ತಿಂಗಳು ಏನು ಎಲ್ಲವೂ ಸಿಕ್ಕಿರುತ್ತೋ ನೆಕ್ಸ್ಟ್ ತಿಂಗಳು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಅದರ ನೆಕ್ಸ್ಟ್ 4 ತಿಂಗಳು ಅದನ್ನು ಮುಖಾಂತರ ಸ್ವಲ್ಪ ಲಾಭದಾಯಕಕ್ಕೆ ಬರ್ತೀರಾ, ಅದನ್ನು ಆರಾಮಾಗಿ ಸರಿ ದೂಗಿಸ್ಕೊಂಡು ಹೋಗ್ಬೋದು. ಅಂದರೆ ಹಸ್ತಾಕ್ಷರದವ್ರಿಗೆ ಮೊದಲ 4 ತಿಂಗಳು ತುಂಬ ಲಾಭ, ನಂತರ ಬರತಕ್ಕಂಥ 4 ತಿಂಗಳು ತುಂಬ ನಷ್ಟ, ತದನಂತರ ಮಧ್ಯಮ ಪರಿಸ್ಥಿತಿ ಕೊನೆಯ 4 ತಿಂಗಳು ಅಂಥೇಳಿ. ಹಾಗಾಗಿ ಜಾಗೃತವಾಗಿ ಜೀವನದ ಬಂಡಿಯನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಈ ವರ್ಷ ಸುಖದಾಯಕವಾಗಿರುತ್ತೆ ಅಂಥೇಳಿ. ನಂತರ ಬರತಕ್ಕಂಥದ್ದು ಚಿತ್ತಾ ನಕ್ಷತ್ರ. ಚಿತ್ತಾ ನಕ್ಷತ್ರದ ಮೊದಲು 2 ಪಾದ ಮಾತ್ರ ನಿಮಗೆ ಕನ್ಯಾ ರಾಶಿ ಬರತಕ್ಕಂಥದ್ದು, 3 ಮತ್ತು 4ನೇ ಪಾದ ತುಲಾ ರಾಶಿಗೆ ಬರತಕ್ಕಂಥದ್ದು ಅಂತ ಹೇಳ್ತೀವಿ. ಪ್ರಮುಖವಾಗಿ ಚಿತ್ತಾ ನಕ್ಷತ್ರದವ್ರಿಗೆ ಮೊದಲು 4 ತಿಂಗಳು ಒಂದಷ್ಟು ವಿಚಾರಗಳಲ್ಲಿ ಲಾಭವೇ ಇರೋದಿಲ್ಲ. ಏನು ಅನಿಸ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ, ಈ ವರ್ಷ ಕನ್ಯಾ ರಾಶಿಯವರಿಗೆ ಒಳ್ಳೆ ಲಾಭ ಅಂದ್ರಪ್ಪ, ನಂದು ಮೊದಲನೇ ಅಥವಾ 2ನೇ ಪಾದ ನನಗೇನು ಲಾಭದಾಯಕವೇ ಇಲ್ವಲ್ಲ ಈ 4 ತಿಂಗಳು, ಬಿಡು ನೆಕ್ಸ್ಟು 4 ತಿಂಗಳು ಒಳ್ಳೆ ಲಾಭ ಆಗ್ಬೋದು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಆ ನೆಕ್ಸ್ಟ್ ತಿಂಗಳು ಲಾಭವೇ ಇಲ್ಲ. ಆದಾಯ ಬರುತ್ತೆ, ಖರ್ಚಾಗತ್ತೆ, ಹೀಗೆ ಹೋಗ್ತಾ ಇರುತ್ತೆ.
ಕೊನೆಯ 4 ತಿಂಗಳು ಮುಟ್ಟಿದೆಲ್ಲವೂ ಕೂಡ ಚಿನ್ನ. ಅಂದರೆ ವರ್ಷದ ಕೊನೆಯ 4 ತಿಂಗಳು ನೀವು ಅಬ್ಸರ್ವ್ ಮಾಡ್ಬೋದು. ಅದು ಯಾವುದಾಗಿರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚ್ ಕೊನೆಯ ಭಾಗದ ಆ 4 ತಿಂಗಳು ಮುಟ್ಟಿದೆಲ್ಲವೂ ಚಿನ್ನವಾಗಿರುತ್ತೆ. ನಿಮ್ಗೆ ಹೆಂಗೆ ಅನಿಸ್ಬಿಟ್ಟಿರುತ್ತೆ, 8 ತಿಂಗಳು ನಾನು ಏನೋ ಸ್ವಲ್ಪ ಕಷ್ಟಪಟ್ಟೆ, ವನವಾಸವನ್ನು ಪಟ್ಟೆ, ದುಡ್ದಿದ್ದೆಲ್ಲವೂ ಕೂಡ ಹಾಗೆ ಖರ್ಚಾಗೋಯ್ತು ಅಂತ ನಿಮಗೆ ಮನಸ್ಸಿಗೆ ಅನಿಸ್ಬಿಟ್ಟಿರುತ್ತೆ. ಆ 4 ತಿಂಗಳು ಒಳ್ಳೆ ಸೇವಿಂಗ್ಸನ್ನು ಮಾಡ್ತೀರಾ, ಫ್ಯೂಚರ್ಗೆ ಅಂದರೆ ಭವಿಷ್ಯಕ್ಕೆ ಎಲ್ಲವನ್ನು ಕೂಡಿಟ್ಕೊಂಡಿರ್ತೀರಾ ಅಂಥೇಳಿ. ಪ್ರಮುಖವಾಗಿ ಕನ್ಯಾ ರಾಶಿಯವರು ಈ ವರ್ಷ ವಿಷ್ಣುವಿನ ಆರಾಧನೆ ಮಾಡಿದರೆ ಸಹಿತ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿದರೆ ಒಂದು ಹಿತಶತ್ರುಗಳ ಕಾಟ ಕಮ್ಮಿ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಮಾಡತಕ್ಕಂಥ ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ. ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಕೇಳೋ ಮುಖಾಂತರ ಮನಸ್ಸನ್ನು ತಿಳಿ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಗೊಂದಲ ನಿಮ್ಮ ಬಳಿ ಸುಳಿಯುವುದೇ ಇಲ್ಲ ಅಂತ ಹೇಳಿ. ಕನ್ಯಾ ರಾಶಿಯವರಿಗೆ ಆ ವಿಷ್ಣುವಿನ ಅನುಗ್ರಹದಿಂದ ಮನಸ್ಸಿನ ಎಲ್ಲ ಇಷ್ಟಾರ್ಥವನ್ನು ಭಗವಂತ ಈಡೇರಿಸಿಕೊಡಲಿ ಅಂಥೇಳಿ ಆಶಿಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯೊಂದಿಗೆ ಸಿಗೋಣ. ಮುಂದಿನ ರಾಶಿಯವರಿಗೆ ಒಂಥರ ಸಮಾಧಾನದ ವರ್ಷ, ಅಂದರೆ ಅವ್ರು ಹಿಂದೆ 2 ವರ್ಷ ಒಂದಷ್ಟು ಕಷ್ಟವನ್ನು ಪಟ್ಟಿರ್ತಾರೆ. ಈ ವರ್ಷ ಪರವಾಗಿಲ್ಲಪ್ಪ ಅಂತ ಉಸಿರು ಬಿಡುವ ಒಂದಷ್ಟು ನೆಮ್ಮದಿಯ ವಾತಾವರಣ ಇರುತ್ತೆ ಅಂತ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ. ಪ್ರತಿಯೊಬ್ಬರಿಗೂ ಕೂಡ ಭಗವಂತ ಒಳಿತನ್ನೇ ಮಾಡಲಿ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.